ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್ ಕನ್ನಡ. ನಾನು ಸುಧಾಗೌಡ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಐಟಿ ದಾಳಿ ಬೆನ್ನಲ್ಲೇ ಹೆದರಿಕೊಂಡು ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಸಿಜೆ ರಾಯ್ ಕಚೇರಿಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಸಿಜೆ ರಾಯ್ ಕಚೇರಿಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಆತ್ಮಹತ್ಯೆ ಸ್ಥಳದಲ್ಲಿ ಎಫ್ಎಸ್ಎಲ್ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು ಸಿಜೆ ರಾಯ್. ಲಾಂಗ್ ಫೋರ್ಟ್ ಟೌನ್ ನಲ್ಲಿರೋದು ಕಾನ್ಫಿಡೆಂಟ್ ಕಚೇರಿ. ಆ ಕಚೇರಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿರೋದು. ಸಿಜೆ ರಾಯ್ ಕ್ಯಾಬಿನ್ ನಲ್ಲಿ ಖಾಕಿ ಇಂಚಿಂಚು ಪರಿಶೀಲನೆ ನಡೆಸುತ್ತಿದ್ದಾರೆ. ಸಿಜೆ ರಾಯ್ ಕಚೇರಿಯಲ್ಲಿ ಶೋಧ ಮುಂದುವರೆದಿದೆ. ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಪ್ರಕರಣ ಗಂಭೀರ ತಿರುವನ್ನ ಪಡ್ಕೊಂಡಿದೆ. ಕಳೆದ 3 ದಿನಗಳಿಂದಲೂ ಕೂಡ ಸಿಜೆ ರಾಯ್ ಅವರ ಮನೆ ಹಾಗೆ ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ತೀವ್ರ ಶೋಧವನ್ನ ನಡೆಸ್ತಾ ಇದ್ರು. ಐಟಿ ದಾಳಿಗೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರೋದು ಸಿಜೆ ರಾಯ್. ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮ ಲಮಾಣಿಗೆ 50 ಲಕ್ಷ ಕೊಟ್ಟಂತ ಉದ್ಯಮಿ ಈತ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ 1 ಕೋಟಿ ಡೊನೇಷನ್ ಕೊಟ್ಟಂಥವ್ರು. ಸಮಾಜ ಸೇವೆಯಲ್ಲಿ ಬಹಳ ಆಸಕ್ತಿಯನ್ನ ಹೊಂದಿದ್ದಂಥ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಐಟಿ ಅಧಿಕಾರಿಗಳು ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇರೋದು. ನಿರಂತರವಾಗಿ ಐಟಿ ಅಧಿಕಾರಿಗಳು ತೀವ್ರ ದಾಳಿಯನ್ನ ನಡೆಸಿದ್ರು ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ. ಎಷ್ಟೇ ಕೋಟಿ ದುಡ್ಡಿದ್ರೂ ಕೂಡ ತಾನು ಎಲ್ಲಿ ಸಿಕ್ಕಾಕೊಂಡು ಬಿಡ್ತೀನೋ ಅನ್ನುವಂಥ ಭಯಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ. ಎಕ್ಸಾಕ್ಟ್ ಆಗಿ ಏನು ರೀಸನ್ ಅನ್ನೋದು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಆದರೆ ಶೂಟ್ ಮಾಡ್ಕೊಂಡಿದ್ದಾರೆ ಅವರ ಹತ್ರ ಇದ್ದಂಥ ಒಂದು ಗನ್ನಿಂದ ಅನ್ನುವಂಥ ಮಾಹಿತಿ ಇದೆ. ಐಟಿ ಅಧಿಕಾರಿಗಳು ಇಡೀ ಮನೆ ಮತ್ತೆ ಕಚೇರಿಯನ್ನ ಶೋಧಿಸಿದ್ರು. ಒಂದು ಕೊಠಡಿಯನ್ನ ಓಪನ್ ಮಾಡೋಕೆ ಸಿಜೆ ರಾಯ್ ಒಪ್ಪಲಿಲ್ವಂತೆ. ಕೊಠಡಿಯಲ್ಲಿ ಅತ್ಯಂತ ಮಹತ್ವದ ದಾಖಲೆಗಳು ಇದ್ವು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಆ ಒಂದು ಕೊಠಡಿಗಳನ್ನು ಓಪನ್ ಮಾಡಲಿಕ್ಕೆ ಬಿಡಲಿಲ್ಲ. ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸಂಬಂಧಿಸಿದಂಥ ಆ ದಾಖಲೆಗಳು ಅನ್ನುವಂಥ ಒಂದಷ್ಟು ಶಂಕೆಗಳು ಇದೆ. ಇವರ ಸಾವಿನ ಸುತ್ತ ಹಲವು ಅನುಮಾನಗಳು ಕೂಡ ಇದೆ. ಯಾಕೆ ಶೂಟೌಟ್ ಮಾಡಿಕೊಂಡ್ರು? ಇಷ್ಟೆಲ್ಲ ಕೋಟಿ ಆಸ್ತಿ ಇದೆ, ಆರೋಗ್ಯ ಇದೆ, ಹೆಸರಿದೆ, ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾರೆ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಿಗ್ ಬಾಸ್. ಹಲವು ರಿಯಾಲಿಟಿ ಶೋಗಳಿಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಈ ಕೋಟಿ ಒಡೆಯ ಯಾಕೆ ಆತ್ಮಹತ್ಯೆಗೆ ಶರಣಾದ್ರು? ಆತ್ಮವಿಶ್ವಾಸ ಕಳ್ಕೊಂಡು ಬಿಟ್ರ? ಐಟಿ ಅಧಿಕಾರಿಗಳನ್ನ ಫೇಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ಬಿಟ್ರ? ಅಧಿಕಾರಿಗಳ ವಿರುದ್ಧ ರಾಯ್ ತಮ್ಮ ಬಾಬು ರಾಯ್ ಆರೋಪ ಮಾಡ್ತಾ ಇರೋದು, ಅಂದ್ರೆ ಇವರ ತಮ್ಮ ಬಾಬು ರಾಯ್ ಅವರು ಆರೋಪ ಮಾಡ್ತಾ ಇರೋದು ನಮ್ಮಣ್ಣ ಸಿಜೆ ರಾಯ್ ಸಾವಿಗೆ ಐಟಿ ಅಧಿಕಾರಿಗಳೇ ಕಾರಣ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಈಗಲೂ ಕೂಡ ಆ ಕಚೇರಿಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಸಾವಿನ ಮನೆಯಲ್ಲೂ ಕೂಡ ಐಟಿ ದಾಳಿ ಮುಂದುವರೆದಿದೆ. ಕಚೇರಿಯಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಸಿಜೆ ರಾಯ್. ಹೊಸೂರು ರಸ್ತೆಯ ಲ್ಯಾಂಗ್ಫರ್ಡ್ ಟೌನ್ ನಲ್ಲಿರುವಂತಹ ತಮ್ಮ ಕಚೇರಿಗೆ ಮಧ್ಯಾಹ್ನದ ವೇಳೆಗೆ ಆಗಮಿಸಿದಂಥ ಸಿಜೆ ರಾಯ್ ಐಟಿ ಅಧಿಕಾರಿಗಳೊಂದಿಗೆ ಸುಮಾರು 1 ಗಂಟೆ ವಿಚಾರಣೆಯನ್ನ ಎದುರಿಸ್ತಾರೆ. ಕೆಲ ದಾಖಲೆಗಳನ್ನು ಐಟಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇನ್ನೆಷ್ಟು ದಾಖಲೆಗಳನ್ನು ತರೋದಕ್ಕೆ ಪಕ್ಕದ ಕೊಠಡಿಗೆ ಹೋಗ್ತಾರೆ. ಆದರೆ ಆ ಕೊಠಡಿಯಲ್ಲಿ ಅವರು ಪಿಸ್ತೂಲ್ನಿಂದ ತಮ್ಮ ಎದೆಗೆ ಗುಂಡನ್ನ ಹಾರಿಸಿಕೊಂಡು ಮೃತಪಟ್ಟಿದ್ದಾರೆ. ಇನ್ನು ವಿದೇಶದಿಂದ ಆಗಮಿಸಿದೆ ಸಿಜೆ ರಾಯ್ ಕುಟುಂಬ. ಸಿಜೆ ರಾಯ್ ಆತ್ಮಹತ್ಯೆ ಕುರಿತು ಸಹೋದರ ಪ್ರತಿಕ್ರಿಯಿಸಿದ್ದಾರೆ. ಸಿಜೆ ರಾಯ್ ಸಹೋದರ ಬಾಬು ಜೋಸೆಫ್ ಕೊಟ್ಟಿರುವಂತಹ ಹೇಳಿಕೆ ಇದು. ಐಟಿ ಅಧಿಕಾರಿಗಳ ಕಿರುಕುಳದ ಬಗ್ಗೆ ಹಿಂದೆಯೇ ಹೇಳಿದ್ದ. ಅವನಲ್ಲಿ ಸಿಕ್ಕಾಬಟ್ಟೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ತಮ್ಮನ ಬಳಿ ಶೇರ್ ಮಾಡ್ಕೊಂಡಿದ್ರಂತೆ ಸಿಜೆ ರಾಯ್. ಡಿಸೆಂಬರ್ನಲ್ಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆಸಿಕೊಂಡಿದ್ರು.
ಬೆಂಗಳೂರಿನಲ್ಲಿ ಬಾಬು ಜೋಸೆಫ್ ಪ್ರತಿಕ್ರಿಯೆ ಕೊಟ್ಟಿರೋದು ಸಿಜೆ ರಾಯ್ ಅವರ ತಮ್ಮ. ವಿದೇಶದಿಂದ ಆಗಮಿಸಿದ್ದಾರೆ ಸಿಜೆ ರಾಯ್ ಕುಟುಂಬಸ್ಥರು. ಯಾವ ರೀತಿ ಐಟಿ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ರು ಅಂತ ಹೇಳಿ ಅವರ ಆತ್ಮೀಯರ ಬಳಿ, ಸಹೋದರನ ಬಳಿ ಹೇಳಿಕೊಂಡಿದ್ರಂತೆ. ಅದನ್ನ ಈಗ ಅವರು ಹೇಳ್ತಿದ್ದಾರೆ. ಐಟಿ ಅಧಿಕಾರಿಗಳ ಕಿರುಕುಳವೇ ನಮ್ಮಣ್ಣ ಆತ್ಮಹತ್ಯೆಗೆ ಶರಣಾಗಲಿಕ್ಕೆ ಕಾರಣ ಅಂತ ಹೇಳಿ ಐಟಿ ಅಧಿಕಾರಿಗಳ ಮೇಲೆ ಇದೀಗ ಆರೋಪವನ್ನ ಹೊರಿಸಲಾಗ್ತಾ ಇದೆ. ಸಿಸಿಟಿವಿ, ಮೊಬೈಲ್, ಸಾಮಾಜಿಕ ಜಾಲತಾಣಗಳ ಪರಿಶೀಲನೆ ಆಗ್ತಾ ಇದೆ. ಪೊಲೀಸರು ಕೂಡ ತೀವ್ರವಾದಂತಹ ತನಿಖೆಯನ್ನ ನಡೆಸುತ್ತಿದ್ದಾರೆ. ಸಿಜೆ ರಾಯ್ ಅವರ ಕಚೇರಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಅವರು ಯಾವ ಸಮಯಕ್ಕೆ ಕಚೇರಿಗೆ ಬಂದ್ರು, ಯಾವಾಗ ಕ್ಯಾಬಿನ್ಗೆ ಹೋದ್ರು, ಐಟಿ ಅಧಿಕಾರಿಗಳು ಯಾವಾಗ ಬಂದ್ರು, ಯಾವಾಗ ಹೊರಟರು ಅನ್ನೋ ಸಂಪೂರ್ಣ ವಿವರಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಐಟಿ ಅಧಿಕಾರಿಗಳು ಯಾವ ರೀತಿ ಕಿರುಕುಳ ಕೊಟ್ಟರು ಹಾಗಿದ್ರೆ. ಡಿಸೆಂಬರ್ನಲ್ಲಿ ದಾಳಿಯಾಗಿದೆ. ಪುನಃ ಈ ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ಅವರ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳನ್ನ ಕೇಳಿದ್ದಾರೆ. ಬಟ್ ಸಿಜೆ ರಾಯ್ ಅದನ್ನು ಕೊಡ್ಲಿಕ್ಕೆ ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ರು ಅನ್ನುವಂಥ ಸಾಕಷ್ಟು ಅನುಮಾನಗಳಿದೆ. ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ತರಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಪರೀಕ್ಷೆಗಾಗಿ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಗೆ ಸ್ಥಳಾಂತರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ಧತೆಯನ್ನ ನಡೆಸಲಾಗಿದೆ. ಹಾಗಿದ್ರೆ ಐಟಿ ಅಧಿಕಾರಿಗಳ ಒಂದು ಕಿರುಕುಳದ ಬಗ್ಗೆ ಸಿಜೆ ರಾಯ್ ಅವರ ಸಹೋದರ ಏನು ಮಾತನಾಡಿದ್ದಾರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ನಡೀತಾ ಇತ್ತು, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಐಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ನೋಡಿ, ಸಿಜೆ ರಾಯ್ ಅವರ ಆತ್ಮಹತ್ಯೆ ಕುರಿತು ಸಹೋದರ ಬಾಬು ಜೋಸೆಫ್ ಅವರು ಪ್ರತಿಕ್ರಿಯಿಸುತ್ತಿದ್ದಾರೆ. 3 ದಿನಗಳಿಂದಲೂ ಕೂಡ ಐಟಿ ದಾಳಿ ಆಗ್ತಾ ಇದೆ, ನನಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಬಾ ನೀನು ಬೇಗ ಅಂತೇಳಿ ಕರೆದಿದ್ದಾರೆ. ಅವರು ಸ್ವಲ್ಪ ಬರುವುದು ತಡ ಆಗಿದೆ. ಅವರು ಬರೋ ಅಷ್ಟರಲ್ಲಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೊ ಬಹುಶಃ ಐಟಿ ದಾಳಿಗೆ ಬೇಸತ್ತಿದ್ದಾರೆ ಎನ್ನುವಂಥ ಒಂದು ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಸಿಜೆ ರಾಯ್ ಆತ್ಮಹತ್ಯೆ ನೋಡ್ತಾ ಇದ್ರೆ ನಿಜಕ್ಕೂ ಐಟಿ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಐಟಿ ದಾಳಿ ಸಂದರ್ಭದಲ್ಲಿ ಕೇಳಿದಂಥ ದಾಖಲೆಗಳನ್ನು ಕೊಡಲಿಲ್ಲ. ಆ ದಾಖಲೆಗಳು ಹೊರಗಡೆ ಬಂದರೆ ಬಹುಶಃ ಅದರಿಂದ ಬೇರೆ ರೀತಿಯಾದಂಥ ತಿರುವನ್ನೇ ಪಡ್ಕೊಳ್ಬೋದು ಪ್ರಕರಣ ಅನ್ನುವಂಥ ಭಯಕ್ಕೆ ಬಿದ್ದು ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಯಾಕಂದರೆ ಬಹಳ ಪ್ರಮುಖ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಅವರ ಬಳಿ ಇತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಡೀಟೇಲ್ಸ್ ಕೊಡುವುದಾದ್ರೆ ಏನಂತಂದ್ರೆ, ಉದ್ಯಮಿ ರಾಯ್ ಆತ್ಮಹತ್ಯೆ ಏನಿದೆ, ರಿಯಲ್ ಎಸ್ಟೇಟ್ ಕಂಪನಿಯ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥ ಸಿಜೆ ರಾಯ್ ಅವರು ಆದಾಯ ತೆರಿಗೆ ಒಂದು ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ಅಲ್ಲಿ ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಸುಮಾರು 3:15ಕ್ಕೆ ಅವನು ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೆ ಸಂಬಂಧಪಟ್ಟಂತೆ ಪದೇ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಅಂತ ಒಂದು ಕಾರಣಕ್ಕೋಸ್ಕರ ಮಾನಸಿಕವಾಗಿ ಒತ್ತಡ ಹೇರ್ತಾ ಇದ್ದಾರೆ ಎಂದ ನೊಂದು ಬಳಲ್ತಿದ್ರಂತೆ. ಆ ಸಂದರ್ಭದಲ್ಲಿ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕಡೆ ಕುಟುಂಬಸ್ಥರು ಕೂಡ ಈಗಾಗಲೇ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಯನ್ ಅವರು ಗುಂಡು ಹಾರಿಸಿಕೊಳ್ಳಲು ಕೂಡ ಬಳಸಿದಂತಹ ಪಿಸ್ತೂಲ್ ಅನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳು ಗುಂಡು ಹಾರಿಸಿಕೊಂಡು ಎಂಬುದು ಈಗಾಗಲೇ ಪರಿಶೀಲನೆಯಲ್ಲಿ ಈಗಾಗಲೇ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಐಟಿ ಅಧಿಕಾರಿಗಳು ವಿಚಾರಣೆ ಒಳಪಡಿಸಿ ಒಂದು ಮಾಹಿತಿಯನ್ನ ಇನ್ಫಾರ್ಮೇಶನ್ ಅನ್ನ ಬಾಯಿ ಬಿಡಿಸುವಂತ ಕೇಳುವಂತ ಸಂದರ್ಭದಲ್ಲಿ ಈ ಕಚೇರಿಯಲ್ಲಿ ಇದ್ದಂತಹ ಕೆಲವೊಂದಿಷ್ಟು
ದಾಖಲೆಗಳನ್ನು ಅವರು ಕಲೆ ಹಾಕಿದ್ರು ಅಧಿಕಾರಿಗಳು. ಏನು CCTV ಕ್ಯಾಮೆರಾಗಳಲ್ಲಿ ಸರಿಯಾದಂತೆ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟ ಈಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಘಟನೆ ನಡೆದ ಕಚೇರಿಯ ನಗರದ ಒಂದು ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಕೇಂದ್ರದ ವಿಭಾಗದ DCP ಅವರು ಕೂಡ ಹೇಳಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ, ಪರಿಶೀಲನೆ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪದೇ ಪದೇ ನಿರಂತರವಾಗಿ ನಮ್ಮ ಒಂದು ಕುಟುಂಬದ ಮೇಲೆ ಈ IT ದಾಳಿ ಆಗ್ತಾ ಇತ್ತು. ಆ ಒಂದು ಒತ್ತಡದಿಂದ ಕೂಡ ಅವರು ರಾತ್ರಿ ನೆನ್ನೆ ಸುಮಾರು 3:15ಕ್ಕೆ ಗುಂಡು ಹಾರಿಸ್ಕೊಂಡು ಮೃತಪಟ್ಟಿದ್ದಾರೆ. ಇವರು IT ಅಧಿಕಾರಿಗಳೇ ಇದಕ್ಕೆ ಮುಖ್ಯ ಕಾರಣ ಅಂತ ಒಂದ್ ಕಡೆ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ರೆ, ಏನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲ ಪರಿಶೀಲಿಸಿ ಇದು ಐಟಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಒತ್ತಡದಲ್ಲಿದ್ದಂತಹ ರಾಯ್ ಅವರು ಕೂಡ ಅವರು ತಮ್ಮ ಒಂದು ಸಹೋದರನೊಂದಿಗೆ ಕೂಡ ಮಾತನಾಡ್ತಾರೆ. ಇನ್ನು ಈ IT ಉದ್ಯಮಿ ಇದ್ದಲ್ಲಿ ಇವನು ಕೇರಳದ ಒಂದು ಅಧಿಕಾರಿಗಳು ಒಂದು ಅಲ್ಲಿಂದ ಬಂದಂತಹ ದಿನಗಳಿಂದ ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಲೇ ಬೆಳಕಿಗೆ ಬಂದಿತ್ತು. ಆ ಬಳಿಕವೂ ಕೂಡ ಕೆಲವೊಂದಿಷ್ಟು ಗೊಂದಲದಲ್ಲಿದ್ದಂತಹ ಅವರ ಮನೆಗೆ IT ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾರೆ. ಕೌಟುಂಬಿಕವಾಗಿ ಯಾವುದೇ ಒಂದು ಸಮಸ್ಯೆ ಕೂಡ ಅವ್ರಿಗಿರ್ಲಿಲ್ಲ, ಒಂದು ಸಾಲವೂ ಕೂಡ ಅವ್ರಿಗಿರ್ಲಿಲ್ಲ. ಸಹೋದರರು ಕೂಡ ಅವ್ರನ್ನ ಹೇಳಿರೋ ಪ್ರಕಾರ ಅವ್ರನ್ನ ಹೆದರಿಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅಂತ ಕೂಡ ನೆನ್ನೆ ಹೇಳಿದ್ರು. ಏನೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯ್ ಅವರು ಏನಿದ್ರಲ್ಲ ಅದನ್ನ ಸಂಪೂರ್ಣ ತನಿಖೆ ಆಗ್ಬೇಕಂತ ಒಂದ್ ಕಡೆ DCM DK ಶಿವಕುಮಾರ್ ಅವರು ಇದಕ್ಕೆ ಸೂಚನೆ ಕೊಟ್ಟಾರೆ. ಆದ್ರೆ ಮುಂದೆ ತನಿಖೆ ವರದಿ ಇನ್ನಷ್ಟೇ ಬರ್ಬೇಕಿದೆ ಅಂತಾನೆ ಹೇಳ್ಬೋದು ಸುಧಾ. ಓಕೆ ರೋಹನ್. ರೋಹನ್, ಸದ್ಯಕ್ಕೆ ಈಗ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಎಲ್ಲೆಲ್ಲಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಿದ್ದಾರೆ ಅಂತ ಹೇಳಿ? ಅದೇ ಈಗೇನಂತಂದ್ರೆ ಈಗ ಅವ್ರನ್ನ ಬೋರಿಂಗ್ ಹಾಸ್ಪಿಟ್ಲಿಗೆ ನೆನ್ನೆ ಅವ್ರನ್ನೆಲ್ಲ ದಾಖಲೆ ಕೆಲವೊಂದಿಷ್ಟು ಕೂಡ ಅದೆಲ್ಲ ಪೋಸ್ಟ್ ಮಾರ್ಟಮ್ ಆ ಬಳಿಕ ಕೆಲವೊಂದಿಷ್ಟು ಅವರ ಕಚೇರಿಗಳಲ್ಲಿ ಇರ್ತಕ್ಕಂತ DVR ಗಳಾಗಿರ್ಬೋದು, ಕೆಲವೊಂದಿಷ್ಟು CCTV ಕ್ಯಾಮೆರಾಗಳನ್ನ ಅವರೆಲ್ಲವನ್ನೂ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ತಮ್ಮ ವಶದಲ್ಲಿ ತೆಗೆದುಕೊಂಡು ಕೆಲವೊಂದು ಟೆಕ್ನಿಕಲ್ ವೈಸ್ಗಳು ಹೋಗಿ ಅದನ್ನೆಲ್ಲವನ್ನೂ ಕೂಡ ಈಗ ಪರಿಶೀಲನೆಯನ್ನ ಮಾಡುವ ಸಾಧ್ಯತೆ ಇದೆ. ಆ ಬಳಿಕವೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನ ಪಡೆದುಕೊಂಡು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ನಲ್ಲ ಅವ್ರು ಎಲ್ಲವೂ ಕೂಡ ಸಂಪೂರ್ಣ ಉನ್ನತಿ ನೆನ್ನೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಆ ಬಳಿಕವೂ ಕೂಡ ಏನು IT ಅಧಿಕಾರಿಗಳು ಏನ್ ಬಂದಿದ್ರಲ್ಲ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಕೆಲವೊಂದಿಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸುಧಾ. ಮುಂದಿನ ದಿನಗಳಲ್ಲಿ ಅಥವಾ ಇದು ವ್ಯವಸ್ಥಿತವಾದಂತಹ ಏನಾದ್ರೂ ಷಡ್ಯಂತ್ರ ಇವ್ರ ಮೇಲೆ ಇತ್ತ ಅಥವಾ ಏನಾದ್ರೂ ಇವ್ರ ಮೇಲೆ ಏನಾದ್ರೂ ಬಂದಿತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಒಂದು ಆಚೆ ಬರ್ಬೇಕಿದೆ. ತನಿಖೆ ಮುಖಾಂತರನೇ ಆಚೆ ಬರ್ಬೇಕಿದೆ. ಆಮೇಲೆ ಏನಂತಂದ್ರೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥ ಕೆಲವು ದಿನಗಳ ಹಿಂದೆನಷ್ಟು ಕೂಡ ಅವ್ರ ಮೇಲೆ ಒಂದು IT ದಾಳಿ ಕೂಡ ನಡೆದಿತ್ತು. ಆ ಬಳಿಕವೂ ಕೂಡ ಕೆಲವೊಂದು ದಾಖಲೆ ಸಮೇತಗಳನ್ನ IT ಅಧಿಕಾರಿಗಳು ಒದಗಿಸಿದ್ರು. ಆ ಬಳಿಕ ನಿನ್ನೆ ಏನು ಇವರು ಒಂದು ಫೈರ್ ನಿಂದ ಏನು ಸಾವನ್ನಪ್ಪಿದಾರಲ್ಲ, ತಮ್ಮ ಒಂದು ಶೂಟ್ ಮಾಡ್ಕೊಂಡು ಏನು ಸಾವನ್ನಪ್ಪಿದಾರಲ್ಲ ಅದನ್ನ ಈಗ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ನಮ್ಮ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆಗಳನ್ನ ನಾವು ಅದನ್ನ ಇನ್ನು ಕೆಲವೇ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತ ನಿನ್ನೆ ಬೆಂಗಳೂರಿನ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸುಧಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರೋಹನ್. IT ಅಧಿಕಾರಿಗಳ ಕಿರುಕುಳದ ಬಗ್ಗೆ ಈಗಾಗಲೇ ಹಿಂದೆ ಕೂಡ ಅವರು ಹೇಳಿಕೊಂಡಿದ್ರು ಅನ್ನುವಂಥ ಒಂದು ವಿಚಾರ. ಹಾಗೆ CJ ರಾಯ್ ಆತ್ಮಹತ್ಯೆ ಹಿನ್ನೆಲೆ CJ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಹಿನ್ನೆಲೆ ಇದೀಗ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ CJ ರಾಯ್ ಬರೆದಿರುವಂಥ ಡೈರಿ ಮೇಲೆ ಪೊಲೀಸರ ಕಣ್ಣು ಬಿದ್ದಿದೆ. ಡೈರಿಯಲ್ಲಿ ಹಲವರ ಹೆಸರನ್ನ ಬರೆದಿದ್ದಾರೆ CJ ರಾಯ್. ಹಲವು ಗಣ್ಯರು, ನಟ ನಟಿಯರನ್ನ ಅವರ ಹೆಸರನ್ನ ಬರೆದಿದ್ದಾರೆ ರಾಯ್. ಆ ಡೈರಿಯಲ್ಲಿ ಅವರೆಲ್ಲರ ಹೆಸರಿದೆ. ಯಾಕಾಗಿ ಗಣ್ಯರ ಹೆಸರನ್ನ ಬರೆದಿದ್ದಾರೆ ಅಂಥೇಳಿ ಕಾಕಿ ಇದೀಗ ತನಿಖೆಯನ್ನು ನಡೆಸ್ತಿದ್ದಾರೆ. ಏನಿದೆ ಆ ಡೈರಿಯಲ್ಲಿ ಹಾಕಿದ್ರೆ, ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ರಾಯ್ ಕಚೇರಿ ಇಲ್ಲಿರುವಂಥ ಲಾಕರ್ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಅಧಿಕಾರಿಗಳ ಮಾತಿನಿಂದ ಕಂಗಾಲಾದ್ರ CJ ರಾಯ್. CJ ರಾಯ್ ಬರೆದಿರುವ ಡೈರಿ ಮೇಲೆ ಪೊಲೀಸರ ಕಣ್ಣು ಬಿದ್ದಿರೋದು. ಚಿತ್ರರಂಗದ ಗಣ್ಯರ ಹೆಸರುಗಳು, ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ. ಡೈರಿಯಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಮಾಜಿ ಸಂಸದರು ಹಾಗೆ ಹಲವು ಚಿತ್ರರಂಗದ ಗಣ್ಯರ ಹೆಸರುಗಳಿದೆ. ಹೀಗಾಗಿ ಯಾತಕ್ಕಾಗಿ ಗಣ್ಯರ ಹೆಸರನ್ನ ಡೈರಿಯಲ್ಲಿ ಬರೆದಿದ್ದಾರೆ, ಅವರಿಗೂ ಇವರಿಗೂ ಏನು ಸಂಬಂಧ, ಏನು ವ್ಯವಹಾರ ನಡೆದಿತ್ತು,
ಇದೆಲ್ಲ ವಿಚಾರಗಳ ಮೇಲೆ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ರಾಯ್ ಅವರ ಕಚೇರಿಯಲ್ಲಿರುವಂಥ ಲಾಕರ್ ಮೇಲೂ ಕೂಡ ಕಣ್ಣು ಬಿದ್ದಿದೆ. ನೋಡಿ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಎಲ್ಲವನ್ನ ಬಿಟ್ಟು ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅದಕ್ಕೆ ಹೇಳೋದು, ಮನುಷ್ಯ ಎಷ್ಟು ಸಂಪಾದನೆ ಮಾಡಬೇಕು ಅಷ್ಟೇ ಮಾಡಬೇಕು. ಅತಿಯಾಗಿ ಸಂಪಾದನೆ ಮಾಡಿಕೊಂಡು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಈ ರೀತಿ IT ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿಜಕ್ಕೂ ಹೇಳಿತನ. ವೈಯಕ್ತಿಕ ನಿರ್ಧಾರವ ಅವರ ಆತ್ಮಹತ್ಯೆ ಅಥವಾ ವ್ಯವಸ್ಥೆಯ ಒಂದು ಒತ್ತಡಕ್ಕೆ ಅವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂಥ ಅನುಮಾನಗಳಿದೆ. ವೈಯಕ್ತಿಕ ನಿರ್ಧಾರ ಆದರೆ ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಅದು ಕುಟುಂಬದವರೇ ಹೇಳಬೇಕಾಗಿರುವಂಥ ಮಾಹಿತಿ, ಅಥವಾ ಡೈರಿಯಲ್ಲಿ ಏನಾದರೂ ಮೆನ್ಷನ್ ಮಾಡಿದ್ದಾರೆ, ಅದು ಕೂಡ ತನಿಖೆ ಆಗಬೇಕು. ಇಲ್ಲ, ಈ IT ದಾಳಿಯಿಂದ ನಿರಂತರವಾಗಿ ಅವರು ಬೇಸತ್ತು ಹೋಗಿದ್ರಾ? IT ಅಧಿಕಾರಿಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ, ಅವ್ರು ಕೇಳುವಂಥ ಡಾಕ್ಯುಮೆಂಟ್ಗಳನ್ನು ಕೊಡೋಕ್ಕಾಗದೆ, ರಾಜಕಾರಣಿಗಳಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳೇನಾದರೂ ಅದರಲ್ಲಿ ಇತ್ತ, ಏನಾದರೂ ಅವ್ಯವಹಾರ ನಡೆದಿತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಗಳನ್ನು ಇವ್ರ ಹತ್ರ ಇಟ್ಟಿದ್ರಾ ರಾಜಕಾರಣಿಗಳು? ಆ ದಾಖಲೆಗಳನ್ನು ಕೊಟ್ಬಿಟ್ರೆ ರಾಜಕಾರಣಿಗಳ ಹೆಸರು ಹೊರಗೆ ಬರುತ್ತೆ, ಅಥವಾ ಹೊರಗೆ ಬಂದರೆ ಅವರಿಗೇನಾದರೂ ತೊಂದರೆ ಆಗುವಂಥ ಚಾನ್ಸಸ್ ಇತ್ತಾ? ಅವ್ರ ಕುಟುಂಬಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇತ್ತಾ? ಯಾತಕ್ಕಾಗಿ ಅವರು IT ಅಧಿಕಾರಿಗಳಿಗೆ ದಾಖಲೆಗಳನ್ನು ಕೊಡಲಿಲ್ಲ? ಹೀಗೆಲ್ಲ ಒಂದಷ್ಟು ಸಾಲು ಸಾಲು ಪ್ರಶ್ನೆಗಳು ಇದೀಗ ಹುಟ್ಟುಕೊಂಡಿದೆ. ಇವತ್ತು ಅವರ ಒಂದು ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ.